ಹಿಡಿದು ಅದರ ಸಂತಾನಹರಣ ಮಾಡುವುದಕ್ಕೆ ನಮ್ಮ ವಿರೋಧವಿಲ್ಲ. ಆದರೆ ಹಿಡಿದು ಅದನ್ನು ನಗರದ ಹೊರವಲಯ ಕೈಗಾರಿಕಾ ಪ್ರದೇಶದಲ್ಲಿ ಇರಿಸಿದ್ದು ಪ್ರತಿನಿತ್ಯ ನೀಡುವ ಆಹಾರವನ್ನು ಸರಿಯಾಗಿ ನೀಡುತ್ತಿಲ್ಲ ಎಂದು ಪ್ರಾಣಿದಯಾ ಸಂಘದ ಬಾಳು ಗೋಪಾಲ್, ಮಲೆನಾಡು ಕಿಶೋರ್, ಶೇಷಗೌಡ, ಶೇಷಮ್ಮ, ಸವಿತಾ, ಗಿರೀಶ್ ಇವರು ಜಿಲ್ಲಾಡಳಿತಕ್ಕೆ ಮನವಿ ನೀಡಿದ್ದಾರೆ. ಪ್ರಾಣಿದಯಾ ಸಂಘದ ಬಾಳು ಗೋಪಾಲ್ ಮಾಧ್ಯಮದೊಂದಿಗೆ ಕರೆ ಮಾಡಿ ಮಾತನಾಡಿದ ಅವರು, ಕೆಲ ದಿನಗಳಿಂದ ನಗರಸಭೆಯ ಬೀದಿ ನಾಯಿಗಳನ್ನು ಹಿಡಿಯಲಾಗುತ್ತಿದ್ದು ನಂತರದಲ್ಲಿ ನಗರದ ಸಮೀಪ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇಡಲಾಗಿದೆ. ಪ್ರಾಣಿದಯಾ ಸಂಘದಿಂದ ಈ ಬಗ್ಗೆ ನಾವು ಪರಿಶೀಲನೆ ಮಾಡಲು ಬಂದಾಗ ನಾಯಿಗಳ ಸ್ಥಿತಿ ನೋಡಿ ಬೇಸರವಾಯಿತು. ಇಲ್ಲಿ ಸುಮಾರು 25 ನಾಯಿಗಳಿದ್ದು ಆದರೆ 10 ನಾಯಿಗಳಿಗೆ ಆಗುವಷ್ಟು ಮಾತ್ರ ಫುಡ್ ಕೊಡಲಾಗುತ್ತಿದೆ. ಇನ್ನು ಬಿಸ್ಕೆಟ್ ಕೂಡ ಕೊಡುತ್ತಿಲ್ಲ. ಕೂಡಲೇ ವ್ಯವಸ್ಥೆ ಸರಿಪಡಿಸಬೇಕೆಂದು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಕೊಡಲಾಗಿದೆ ಎಂದು ಹೇಳಿದರು. ಟಿವಿ 46 ಮಲೆನಾಡು ನ್ಯೂಸ್, ಹಾಸನ. ಅಲ್ಲಿ ಹಾಕಿದಾರಲ್ಲ ಶ್ರೀನಿವಾಸ ಕಳಿಸ್ತೀಯಾ ಹೇಳ ನಾನು